ಕಾರ್ಯ ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾರೆ. ಒಂದು ಕಾಲದಲ್ಲಿ ಹೇಳಿದ್ರು ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಒಂದು ವೇಳೆ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಆಮೇಲೆ ಹೇಳಕ್ ಶುರು ಮಾಡಿದ್ರು, ಜಾರಿ ಮಾಡಿದ ಮೇಲೆ ಇಲ್ಲ ಈ ವರ್ಷ ಮಾಡ್ತಾರೆ, ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನೋಡಿ ಹೆಂಗೆ ಸುಳ್ಳು ಹೇಳ್ತಾರೆ ಇವರು. ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಆರ್ಥಿಕ ದಿವಾಳಿ ಆಗ್ತದೆ ಅಂತೇಳಿ. ಈಗ ಮೋದಿ ಗ್ಯಾರಂಟಿ, ನಮ್ಮ ಗ್ಯಾರಂಟಿನ ಕಾಪಿ ಮಾಡಿಬಿಟ್ಟವ್ರು. ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಬಂದು, ಈ ಗ್ಯಾರಂಟಿಗಳೇ ಯಾಕೆ ಕೊಡ್ಲಿಲ್ಲ ಮಿಸ್ಟರ್ ನರೇಂದ್ರ ಮೋದಿ ಜಿ, ಕ್ಯೂ ನೈ ದಿಯಾ? ಕೊಟ್ರ ಗ್ಯಾರಂಟಿ ಕೊಟ್ರ. ಈಗ ನಾವು ಜಾರಿ ಮಾಡಿದ ಮೇಲೆ ಗ್ಯಾರಂಟಿಗಳನ್ನ ಮೋದಿ ಗ್ಯಾರಂಟಿ. ಎಂಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮೋದಿ ಗ್ಯಾರಂಟಿ. ಇದು ಬರೀ ಸುಳ್ಳು. ಅವರು ಹೇಳಿದಂತ ಒಂದು ಮಾತುಗಳನ್ನು ಕೂಡ ಜಾರಿ ಮಾಡಲಿಲ್ಲ. ಪ್ರತಿ ಕಪ್ಪಣ ವಿದೇಶದಲ್ಲಿದೆ, ಅದನ್ನು ತಗೊಬಂದು ಪ್ರತಿ ಕುಟುಂಬಕ್ಕೆ 15 ಲಕ್ಷ 15 ಲಕ್ಷ 15 ಲಕ್ಷ ಕೊಟ್ಬಿಡ್ತೀವಿ ಅಂತಂದ್ರು. ಕೊಟ್ರ ಕೊಡ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತಂದ್ರು. ಮಾಡಿದ್ರ? ಮಾಡಲಿಲ್ಲ. ಅಚ್ಚೇ ದಿನ ಹೇಗ ಅಂತಂದ್ರು. ಬಂತ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಗೊಬ್ಬರ ಅದ್ರ ಬೆಲೆ ಎಷ್ಟಾಗಿದೆ ಈಗ? ಅಚ್ಚೇ ದಿನ ಹಿಂಗ, ಅಚ್ಚೇ ದಿನ ಹಿಂಗ ಬಂತ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ, ಮಾಡಿದ್ರ? ಮತ್ತೆ ನರೇಂದ್ರ ಮೋದಿಜಿ ಇವೆಲ್ಲ ಯಾಕೆ ಪ್ರಾಮಿಸ್ಗಳು ಮಾಡಿದೆ? ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಹಾಗಾದ್ರೆ ಕೊಡಿ, ಮಧ್ಯಪ್ರದೇಶದಲ್ಲಿ ಕೊಡಿ, ರಾಜಸ್ಥಾನದಲ್ಲಿ ಕೊಡಿ, ಗುಜರಾತ್ನಲ್ಲಿ ಕೊಡಿ, ಎಲ್ಲ ಕಡೆ ಕೊಡಿ. ಹಾಗಾದ್ರೆ ಫ್ರೀಯಾಗಿ ಬಸ್ಗಳು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ಲಿ. ಅಲ್ಲೂ ಸರ್ಕಾರಿ ಬಸ್ಗಳಿದಾವಲ್ಲ, ಮಾಡ್ಲಿ, ಕೊಡಿ. ಅಲ್ಲೂ 2,000 ರೂಪಾಯಿ ಕೊಡಿ ಮಹಿಳೆಯರಿಗೆ, ಯಜಮಾನಿಯರಿಗೆ. ಅದು ಕೊಡಕ್ಕಾಗಲ್ಲ. ನಾವು 5 ಕೆಜಿ ಅಕ್ಕಿ, 5 ಕೆಜಿ ಜೊತೆಗೆ 5 ಕೆಜಿ ಕೊಡ್ತೀವಿ. 170 ರೂಪಾಯಿ ಒಬ್ಬರಿಗೆ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 17 850 ರೂಪಾಯಿ, 850 ರೂಪಾಯಿ ಕೊಡ್ತೀವಿ. ನೀವ್ಯಾಕೆ ಕೊಡಲ್ಲ? ಯುವಕರಿಗೆ, ನಿರುದ್ಯೋಗಿ ಗ್ರಾಜ್ಯುಯೇಟ್ಗಳಿಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ನೀವ್ಯಾಕೆ ಕೊಡಿ? ಹಾಗಾದ್ರೆ ನಿಮ್ಮ ರಾಜ್ಯಗಳಲ್ಲಿ ಕೊಡಿ, ನಿಮ್ಮ ಅಧಿಕಾರ ಇರೋ ರಾಜ್ಯಗಳಲ್ಲಿ ಕೊಡಿ. ಯಾಕೆ ಕೊಡಲ್ಲ? ಮತ್ತೆ ಮೋದಿ ಗ್ಯಾರಂಟಿ ಅಂತ ಏನು? ಯಾವ್ದು ಗ್ಯಾರಂಟಿ? ಮೋದಿ ಗ್ಯಾರಂಟಿ ಯಾವುದು ಇಲ್ಲ. ನಾವು ಇದನ್ನ ಇವತ್ತು